ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತಲಪಾಡಿ ಗ್ರಾಮ ಪಂಚಾಯಿತಿ ಸಮಿತಿಯ ವತಿಯಿಂದ ನಡೆದಂತಹ ಒಂದು ಕಚೇರಿ ಉದ್ಘಾಟನಾ ನಂತರದ ಒಂದು ಸಾರ್ವಜನಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಗ್ರಾಮ ಸಮಿತಿಯ ಪಕ್ಷದ ಅಧ್ಯಕ್ಷರಾದಂತಹ ಇಮ್ರಾನ್ ರವರೇ, ನಮ್ಮ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಯು ಈ ಕ್ಷೇತ್ರದ ಅಭ್ಯರ್ಥಿಯೂ ಆಗಿದ್ದಂತಹ ರಿಯಾಸ್ ಪರಂಗಿಪೇಟೆಯವರೇ, ಈಗ ತಾನೇ ತಮ್ಮ ಮುಂದೆ ಭಾಷಣವನ್ನು ಮಾಡಿದಂತಹ ಜಿಲ್ಲಾಧ್ಯಕ್ಷರಾದಂತಹ ಅನ್ವರ್ ಸಾದಾತ್ ವಜತ್ತೂರವರೇ, ನಮ್ಮ ರಾಜ್ಯದ ಮಾಧ್ಯಮ ಉಸ್ತುವಾರಿಗಳು ರಾಜ್ಯ ಸಮಿತಿ ಸದಸ್ಯರಾದಂಥ ರಿಯಾಸ್ ಕಡಂಬು ಅವರವರೇ, ರಾಜ್ಯ ಸಮಿತಿ ಸದಸ್ಯರಾದಂಥ ನವಾಜ್ ಉಳ್ಳಾಳ್ರವರೇ, ಈ ತಲಪಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ಟ್ರೀ ಅವರೇ, ಅದೇ ರೀತಿ ನಗರಸಭಾ ಸದಸ್ಯರಾದಂಥ ರೌಫ್ರವರೇ ಮತ್ತು ಎಲ್ಲ ವೇದಿಕೆಯಲ್ಲಿರುವಂಥ ಪಕ್ಷದ ಎಲ್ಲ ಮುಖಂಡರೇ, ನನ್ನ ಮುಂಭಾಗದಲ್ಲಿರುವಂತಹ ಪಕ್ಷದ ಕಾರ್ಯಕರ್ತರೇ, ಹಿತೈಷಿಗಳೇ, ನಲ್ಮೆಯ ನಾಗರಿಕ ಬಂಧುಗಳೇ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತಲಪಾಡಿ ಗ್ರಾಮ ಸಮಿತಿಯ ಒಂದು ಕಚೇರಿ ಉದ್ಘಾಟನೆಗೊಂಡಿದೆ. ಈಗಾಗಲೇ ಅನ್ವರ್ ಸಾದಾತ್ ವಜತ್ತೂರ್ ಅವರು ಹೇಳಿದ್ದಾರೆ, ಕಳೆದ 1 ವರ್ಷದ ಹಿಂದೆ ಕೇವಲ ಒಂದು ರಾಜಕೀಯ ಷಡ್ಯಂತ್ರಕ್ಕಾಗಿ ಇಲ್ಲಿನ ಶಾಸಕರ ಕುಮ್ಮಕ್ಕಿನಿಂದ ಈ ನಮ್ಮ ಎದುರಿರುವಂತಹ ಒಂದು ಕಚೇರಿ ಬಂದಾಗಿದೆ. ಎಷ್ಟೊಂದು ದುರಂತ ನೋಡಿ ಈ ರಾಜ್ಯದ್ದು, ಈ ನಾಡಿಂದು. ತಲಪಾಡಿಯ ಈ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಆರೋಗ್ಯ ಕಾರ್ಡ್, ಅದೇ ರೀತಿ ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ವೃದ್ಧಾಪ್ಯ ವೇತನ, ವಿಧವಾ ವೇತನ ಅನ್ನುವಂಥ ಎಲ್ಲ ಸಾರ್ವಜನಿಕ ಸೇವೆಗಳನ್ನು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಂಥ ಒಂದು ಕಚೇರಿಯನ್ನು ಒಂದು ರಾಜಕೀಯ ಕಾರಣಕ್ಕೋಸ್ಕರ ಅದನ್ನು ಅಧಿಕಾರಿಗಳನ್ನು ಬಳಸಿಕೊಂಡು ಅವರ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅವರ ಒತ್ತಡದಿಂದ ಈ ಕಚೇರಿ ಬಂದಾಯಿತು. ನಾವು ಕಾನೂನು ಹೋರಾಟದಲ್ಲಿದ್ದೇವೆ, ಕಾನೂನಿನಲ್ಲಿ ನಂಬಿಕೆ ಇದೆ. ನಮ್ಮ ಪಕ್ಷ ಸತ್ಯವೇ ಆಗಿದ್ದರೆ ಒಂದಲ್ಲ ಒಂದು ದಿವಸ ಈ ಕಚೇರಿ ಇದು ತೆರೆಯಲ್ಪಡುತ್ತದೆ. ಆ ದಿವಸ ತಲಪಾಡಿ ಮಣ್ಣಿಗೆ ನಾನು ಬರ್ತೇನೆ. ಕಾನೂನಿನ ಮೂಲಕ ಹೋರಾಟ ಮಾಡಿಕೊಂಡು ನಮ್ಮ ಎಷ್ಟು ಕಚೇರಿಗಳು ದಕ್ಷಿಣ ಕನ್ನಡದಲ್ಲಿ ರಾಜಕೀಯ ಕಾರಣಕ್ಕೋಸ್ಕರ ಮುಚ್ಚಿದೆಯೋ, ಬಡವರಿಗೆ ಸೇವೆ ಮಾಡ್ತಾ ಇದ್ದಂತಹ ಸೇವಾ ಕೇಂದ್ರಗಳು ಮುಚ್ಚಿದೆಯೋ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂತಹ ಕಚೇರಿಗಳನ್ನು ಕೇವಲ ರಾಜಕಾರಣಕ್ಕಾಗಿ ನೀವು ಮುಚ್ಚಿದ್ರೆ ಎಂತಹ ಕ್ಷುಲ್ಲಕ ರಾಜಕೀಯವನ್ನು ನೀವು ಮಾಡ್ತಾ ಇದ್ದೀರಿ ಮತ್ತು ಎಂತಹ ಕ್ಷುಲ್ಲಕ ರಾಜಕಾರಣವನ್ನು ಈ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕು. ಯಾಕಂದ್ರೆ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ನಮ್ಮ ಕಚೇರಿಗಳು ರಾಜಕೀಯವಾಗಿ ನಮ್ಮ ಅಧಿಕಾರಸ್ಥರನ್ನು ದುರುಪಯೋಗಪಡಿಸಿಕೊಂಡ್ರು ಮುಚ್ಚಿದ್ದಾರೆ ಅನ್ನುವಂಥ ಕಾರಣಕ್ಕೆ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಇದರ ಹಿಂದೆ ಕಾಣದ ಕೈಗಳು ಇದೆ. ಕಾಣದ ಕೈಗಳು ಅಂತ ಅವ್ರು ಹೇಳ್ಬೋದು, ಯಾವ ಕೈಗಳು ಅಂತ SGPI ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸ್ಪಷ್ಟವಾಗಿ ಗೊತ್ತಿದೆ. ಒಂದಲ್ಲ ಒಂದು ದಿವಸ ಕಾನೂನಿನ ಮೂಲಕ ಅಷ್ಟೂ ಕಚೇರಿಗಳನ್ನು ನಾವು ತೆರೆಯಲಿದ್ದೇವೆ. ಬಂಧುಗಳೇ, ಈ ದೇಶದಲ್ಲಿ ಎಂತಹ ದುರಂತಮಯ ದಿನಗಳು ನಡೀತಾ ಇದೆ ಅಂತ ನೀವೆಲ್ಲ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟು ಆ ಸಂವಿಧಾನದ ಆಶಯಗಳ ಮೂಲಕ ಇಲ್ಲಿ ರಾಜ್ಯಭಾರ ಆಡಳಿತ ನಡಿಬೇಕು ಅಂತಿದ್ದೋ, ಅದೆಲ್ಲವನ್ನ ಗಾಳಿಗೆ ತೂರಿ ಮನಸೋ ಇಚ್ಛೆಯಂತೆ ಇಲ್ಲಿ ಆಡಳಿತ ನಡೀತಾ ಇರುವಂಥದ್ದು ಕಾಣಬಹುದು. ದುರಂತ ಅಂತಂದ್ರೆ ಯಾವ ಸಂಸತ್ತಿನಲ್ಲಿ, ಯಾವ ವಿಧಾನಸಭೆಯಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತೋ, ಜನರ ಮೂಲಭೂತ ಸೌಕರ್ಯಗಳು, ಅವರ ಆರೋಗ್ಯ, ಅವರ ಶಿಕ್ಷಣ, ಕುಡಿಯುವ ನೀರು, ನಿರುದ್ಯೋಗ ಸಮಸ್ಯೆ,
ರೈತರ ಸಮಸ್ಯೆ, ಮಹಿಳೆಯ ಸಮಸ್ಯೆ, ಯುವಜನತೆ ಸಮಸ್ಯೆ ಇದೆಲ್ಲ ಆಗಿರಬೇಕಾಗಿತ್ತು ನಮ್ಮ ಅಜೆಂಡಾಗಳು ವಿಧಾನಸಭೆಯಲ್ಲಿ ಮತ್ತು ಪಾರ್ಲಿಮೆಂಟ್ನಲ್ಲಿ ಮತ್ತು ಚುನಾವಣೆಯಲ್ಲಿ. ಆದರೆ ದುರದೃಷ್ಟವಶಾತ್ ಸ್ವಾತಂತ್ರ್ಯ ನಂತರದ 75 ವರ್ಷದಲ್ಲಿ ಇವತ್ತು ಏನು ಚರ್ಚೆ ಆಗಿತ್ತು ಗೊತ್ತಾ? ಚುನಾವಣೆಯಲ್ಲಿ ಅಥವಾ ಈ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಅನ್ನುವಂತಹ ಪಾರ್ಲಿಮೆಂಟ್ನಲ್ಲಿ ಮತ್ತು ವಿಧಾನಸೌಧದಲ್ಲಿ ಅವರು ಈ ದೇಶದಲ್ಲಿ ಯಾರು ಕೂಡ ಅಭಿವೃದ್ಧಿಯ ಅಜೆಂಡಾಗಳನ್ನಿಟ್ಟು ಚರ್ಚನೆ ಮಾಡ್ತಾ ಇಲ್ಲ. 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶಕ್ಕೆ ವಾಗ್ದಾನ ಮಾಡಿದ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಎಲ್ಲಾಗಿದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್? ಅಚ್ಚೇ ದಿನ್ ಆನೆ ವಾಲೆ ಅಂತ ಹೇಳಿದ್ರು. ಯಾರಿಗೆ ಬಂತು ಅಚ್ಚೇ ದಿನ್? ಅದಾನಿಗೆ, ಅಂಬಾನಿಗೆ, ಟಾಟಾಗೆ, ಬಿರ್ಲಾಗೆ ಬಂತೆ ಹೊರತು ಇಲ್ಲಿನ ಬಡ ಜನರಿಗೆ ಬರಲಿಲ್ಲ. ಎಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. 15 ರೂಪಾಯಿ ಕೂಡ ಇಲ್ಲ ಇವತ್ತು. ಬ್ಯಾಂಕ್ನಲ್ಲಿ ಇದ್ದ ಹಣವು ಕೂಡ ಬ್ಯಾಂಕ್ ಚಾರ್ಜಸ್ ಅಂತೇಳಿ ಕಟ್ಟಾಗಿ ಹೋಗ್ತಾ ಇರುವಂತ ಒಂದು ದುರಂತ. ನಿಮಗೆ ಗೊತ್ತಿರಬಹುದು GST ಎಂಬ ವಂಚನೆಯಲ್ಲಿ ಏನಾಗ್ತಾ ಇದೆ ಅಂತೇಳಿ. ನಮ್ಮ 100 ರೂಪಾಯಿ ಹೋದ್ರೆ, ಕರ್ನಾಟಕ ರಾಜ್ಯದಿಂದ 100 ರೂಪಾಯಿ ತೆರಿಗೆ ಹೋದ್ರೆ ಈಗ ನಮಗೆ ಸಿಗ್ತಾ ಇರುವಂತದ್ದು 2 ರೂಪಾಯಿ 90 ಪೈಸಾ. ಅರ್ಥ ಮಾಡ್ಕೊಳ್ಬೇಕು. 100 ರೂಪಾಯಿ ನಮ್ಮ ತೆರಿಗೆ ಹಣದಿಂದ ಈಗ ನಮ್ಮ ರಾಜ್ಯಕ್ಕೆ ಸಿಗ್ತಾ ಇರುವಂತದ್ದು 2 ರೂಪಾಯಿ 90 ಪೈಸಾ. ಕೇರಳಕ್ಕೆ 3 ರೂಪಾಯಿ 40 ಪೈಸಾ. ಇಂಥ ಒಂದು ದ್ರೋಹ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಲ್ಲಿ ಆಗ್ತಾ ಇದೆ. 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ್ರು. 2 ಕೋಟಿ ಹೋಗಿ 20,000 ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ನನ್ನ ಶಬ್ದವನ್ನ ಆಲಿಸುತ್ತಿರುವಂತಹ ಬಿಜೆಪಿಗೆ ಓಟು ಹಾಕುವ ಯುವ ಮಿತ್ರರಿಗೆ ನಾನು ಕೇಳುವಂಥದ್ದು, ಎಷ್ಟು ಜನರಿಗೆ ನಿಮ್ಮ ನೆರೆಹೊರೆಯಲ್ಲಿ ಉದ್ಯೋಗ ಸಿಕ್ಕಿದೆ? ಬಿಜೆಪಿ ಕಾರ್ಯಕರ್ತರಾದ್ರೂ ಸರಿ, ಬಿಜೆಪಿ ಕಾರ್ಯಕರ್ತರಿಗೆ ಎಷ್ಟು ಜನರಿಗೆ ಉದ್ಯೋಗ ಸಿಕ್ಕಿದೆ ಅನ್ನೋದನ್ನ ಅವಲೋಕನ ಮಾಡಬೇಕು ನೀವು. ತಲಪಾಡಿಯ ಬಿಜೆಪಿಯ ಈ ಮಂಡಲದಲ್ಲಿ ಅಥವಾ ಪಂಚಾಯತಿ ಕಮಿಟಿಯಲ್ಲಿ ಎಷ್ಟು ಜನರಿಗೆ, ನಮಗೆ ಯಾರಿಗೂ ಬೇಡ, ಬಿಜೆಪಿ ಕಾರ್ಯಕರ್ತರಿಗಾದ್ರೂ ಉದ್ಯೋಗ ಸಿಕ್ಕಿದೆ ಅಂತೇಳಿ ಚೆಕ್ ಮಾಡಿ, ನೀವು ಫ್ಯಾಕ್ಟ್ ಚೆಕ್ ಮಾಡಿ. 2 ಕೋಟಿ ಉದ್ಯೋಗದ ಭರವಸೆ ನೀಡಿದ್ರು. ಭಾಷಣ ಮಾಡ್ತಾ ಇನ್ನೊಂದು ಹೇಳಿದ್ರು ಅವರು. 2019ರಲ್ಲಿ ಏನ್ ಹೇಳಿದ್ರು ಗೊತ್ತಾ ನಿಮಗೆ? 2022 ಏನಾಗ್ತದೆ, ಸ್ವಾತಂತ್ರ್ಯ ಸಿಕ್ಕಿ ಏನೋ 75 ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಈ ದೇಶದ ಎಲ್ಲಾ ಜನರಿಗೂ, ಎಲ್ಲಾ ಬಡವರಿಗೂ ಮನೆಯನ್ನ ನಿರ್ಮಿಸಿಕೊಡ್ತೇವೆ ಅಂತ ಹೇಳಿದ್ರು. ನಾನು ಹೇಳಿದ್ದಲ್ಲ, ನರೇಂದ್ರ ಮೋದಿ ಅವರು ಹೇಳಿದ್ರು. ಎಲ್ಲರಿಗೂ ಯಾವಾಗ 2022 ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಈ ದೇಶದಲ್ಲಿ ಎಲ್ಲ ಬಡ ಜನರಿಗೂ ಮನೆಯನ್ನ ಮಾಡ್ಕೊಡ್ತಾರೆ. ಎಷ್ಟು ಮನೆ ಆಗಿದೆ ಕರ್ನಾಟಕದಲ್ಲಿ? ಮನೆ ಆಗದೆ ಎಷ್ಟು ವರ್ಷ ಆಯ್ತು? ಇವತ್ತು ಕೂಡ ಕುಡಿಯೋ ನೀರಿಗೆ ತತ್ಸಾರ, ಇವತ್ತು ಕೂಡ ನಿರುದ್ಯೋಗ, ಹಸಿವಿನಲ್ಲಿ 120 ರಾಷ್ಟ್ರಗಳಲ್ಲಿ 104ನೇ ರ್ಯಾಂಕ್. ಹಸಿವಿನ ಸೂಚ್ಯಂಕದಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಬಿಡುಗಡೆ ಮಾಡಿದ ವರದಿಯನ್ನ ಗೂಗಲ್ ಮಾಡಿ ನೋಡಿ. ಔಟ್ ಆಫ್ 121 ಸ್ಟೇಟ್ 104ನೇ ಸ್ಥಾನ ಏನೋ ಇದೆ. ಇದಾಗಿರ್ತದೆ ಇವರ ಆಡಳಿತ. ಇದೆಲ್ಲವೂ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ, ಮೈನ್ ಮೀಡಿಯಾದಲ್ಲಿ ಅಥವಾ ಜನವಲಯದಲ್ಲಿ, ಚುನಾವಣಾ ಪ್ರಚಾರದಲ್ಲಿ, ಪಾರ್ಲಿಮೆಂಟ್ನಲ್ಲಿ, ವಿಧಾನಸೌಧದಲ್ಲಿ ಈ ನಾಡಿನ ಜನರ ಜ್ವಲಂತ ಸಮಸ್ಯೆಗಳು ಚರ್ಚೆ ಆಗ್ತಾ ಇಲ್ಲ. ಇವತ್ತೇನು ಚರ್ಚೆ? ಹಿಂದೂ ಮುಸ್ಲಿಂ, ಮದ್ರಸಾ ಮಸೀದಿ, ಆ ಮಸೀದಿಯಲ್ಲಿ ದೇವಸ್ಥಾನ ಇದೆ, ಈ ಮಸೀದಿಯಲ್ಲಿ ಶಿವಲಿಂಗ ಇದೆ, ಅಲ್ಲಿ ಅದಿದೆ, ಇಲ್ಲಿ ಇದಿದೆ ಅಂತ ಹೇಳಿ ಹುಡುಕುವ ಕೆಲಸ ಆಗ್ತಾ ಇದೆ. ಧರ್ಮದ ನಡುವೆ ವಿದ್ವೇಷ ಉಂಟು ಮಾಡಿ ರಾಜಕೀಯ ಲಾಭವನ್ನು ಪಡೀತಾ ಇದ್ದಾರೆ. ಯಾವ ರೀತಿ ಗೊತ್ತಿದೆ ನಿಮಗೆ? ಒಂದು ಕಡೆ ಬಿಜೆಪಿ ಭಯಪಡಿಸುವ ರಾಜಕಾರಣ ಇಲ್ಲಿ ನಡೀತಾ ಇರೋಂಥದ್ದು. ಇಲ್ಲಿ ಏನು ರಾಜಕಾರಣ ನಡೀತಾ ಇದೆ ಗೊತ್ತಿದೆಯಾ ನಿಮಗೆ? ಭಯಪಡಿಸುವ ರಾಜಕಾರಣ, ಭಯದ ರಾಜಕಾರಣ ನಡೆಸ್ತಾ ಇದ್ದಾರೆ. ಟೆರರಿಸಂ ನಡೆಸ್ತಾ ಇದ್ದಾರೆ. ಎಂತ ಟೆರರಿಸಂ? ಇವತ್ತು ನಮ್ಮ ಹಿಂದೂ ಬಾಂಧವರಿಗೆ ಮುಸಲ್ಮಾನರನ್ನು ತೋರಿಸಿಕೊಂಡು ಇವರು ಮುಸಲ್ಮಾನರು, ಇವರು ಭಯೋತ್ಪಾದಕರು, ಇವರು ಈ ದೇಶ ವಿರೋಧಿಗಳು, ಇವರು ಪಾಕಿಸ್ತಾನಕ್ಕೆ ಬೆಂಬಲ ಕೊಡುವವರು ಅಂತ ಹೇಳಿ ಮುಸಲ್ಮಾನರನ್ನು ತೋರಿಸಿ ಹಿಂದೂಗಳನ್ನು ಭಯಪಡಿಸಿ, ನಿಮ್ಮ ರಕ್ಷಣೆಗೆ ನಾವಿದ್ದೀವಿ,
ಈ ಮುಸಲ್ಮಾನರ ವಿರುದ್ಧ ನಿಮ್ಮ ರಕ್ಷಣೆಗೆ ನಾವಿದ್ದೀವಿ ಅಂತೇಳಿ ಏನು ಮಾಡೋದು, ಆ ಹಿಂದೂಗಳ ಓಟನ್ನು ಪಡೆಯುವುದು. ಅವರಿಗೇನು ಮಾಡೋದಿಲ್ಲ. ಇನ್ನೊಂದು ಕಡೆ ಬೇರೆ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ ಮತ್ತು ಜನತಾ ಅದು ಇದು ಇದೆಯಲ್ಲ, ಜಾತ್ಯತೀತ ಪಕ್ಷಗಳು ಅನ್ನುವಂಥ ಪಕ್ಷಗಳು, ಇವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಇವರು ಬಿಜೆಪಿಯನ್ನು ತೋರಿಸುವುದು. ಬಿಜೆಪಿ, RSS, ಬಜರಂಗ ದಳ ಇಂಥವನ್ನು ತೋರಿಸಿ ಬಿಜೆಪಿ ಬಂದುಬಿಡುತ್ತದೆ. ಹಾಗಾಗಿ ನೀವೇನು ಮಾಡಬೇಕು, ಕಾಂಗ್ರೆಸ್ಗೆ ಓಟ್ ಹಾಕಬೇಕು, ನಾವು ನಿಮ್ಮ ಜೊತೆ ಇದ್ದೀವಿ. ಇದಲ್ವಾ ರಾಜಕಾರಣ ನಡೀತಾ ಇರೋಂಥದ್ದು? ಇದಲ್ಲದ ಬೇರೆ ರಾಜಕಾರಣ ಇಲ್ಲಿ ನಡೀತಾ ಇದೆಯಾ? ಅಭಿವೃದ್ಧಿಯ ರಾಜಕಾರಣ ಇಲ್ಲಿ ನಡೀತಾ ಇದೆಯಾ? ನಿರುದ್ಯೋಗ ಸಮಸ್ಯೆದ ಬಗ್ಗೆ ಚರ್ಚೆ ಮಾಡುವ ಒಂದು ರಾಜಕಾರಣ ನಡೀತಾ ಇದೆಯಾ? ಕುಡಿಯುವ ನೀರಿಲ್ಲದ ಕಡೆ ಕುಡಿಯುವ ನೀರು ಕೊಡಬೇಕು ಅನ್ನುವಂತಹ ಒಂದು ರಾಜಕಾರಣ ಇಲ್ಲಿ ನಡೀತಾ ಇದೆಯಾ? ನಮ್ಮ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನುವಂತಹ ರಾಜಕಾರಣ ಇಲ್ಲಿ ನಡೀತಾ ಇದೆಯಾ? ಮಹಿಳಾ ಕುಸ್ತಿಪಟುಗಳು ಬಹಳ ಗಂಭೀರವಾಗಿ ನನ್ನ ಯುವ ಜನತೆ ಚಿಂತನೆ ಮಾಡಬೇಕು. ಈ ದೇಶಕ್ಕಾಗಿ, ಈ ದೇಶದ ಗೌರವಕ್ಕೆ ಒಲಿಂಪಿಕ್ನಲ್ಲಿ, ಏಷ್ಯಾಡ್ನಲ್ಲಿ ಕುಸ್ತಿಪಟುಗಳು, ನಮ್ಮ ಹೆಣ್ಣು ಮಕ್ಕಳು ಪದಕ, ಚಿನ್ನದ ಪದಕ, ಬೆಳ್ಳಿಯ ಪದಕ, ಕಂಚಿನ ಪದಕ ತಂದು ಗೌರವ ತಂದು ಕೊಟ್ಟಂತ ಆ ಹೆಣ್ಣು ಮಕ್ಕಳು ಕುಸ್ತಿಪಟುಗಳು ಈ ದೇಶದ 140 ಕೋಟಿ ಜನರ ಮುಂದೆ ಹೇಳಿದ್ರು, ಬ್ರಿಜ್ ಭೂಷಣ್ ಎಂಬ ಬಿಜೆಪಿಯ ನಾಯಕ ನಮ್ಮ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನಿಸಿದ, ನಮ್ಮನ್ನ ಅವಹೇಳನ ಮಾಡಿದ ಅಂತ ಹೇಳಿ ಆರೋಪ ಮಾಡಿದ್ರು. ಬಂಧುಗಳೇ, 140 ಕೋಟಿ ಜನರ ಮುಂದೆ ಬಹಿರಂಗವಾಗಿ ಪತ್ರಿಕೆಗಳ ಮೂಲಕ ಬಂದು ಹೇಳಿದ್ದು ಈ ಬ್ರಿಜ್ ಭೂಷಣ್ ಎಂಬುವಂತ ಕುಸ್ತಿ ಫೆಡರೇಷನ್ ಅಧ್ಯಕ್ಷ, ಬಿಜೆಪಿಯ ನಾಯಕ ನಮ್ಮನ್ನ ಲೈಂಗಿಕ ದೌರ್ಜನ್ಯ ನಡೆಸಿದ. ಯಾರು ಹೇಳಿದ್ದು? ಒಬ್ಬ ಸಾಮಾನ್ಯ ಹೆಣ್ಣು ಮಗಳಲ್ಲ, ಈ ದೇಶದ ಗೌರವವನ್ನ ಕಾಪಾಡಿದ, ಈ ದೇಶಕ್ಕಾಗಿ ಚಿನ್ನದ ಪದಕವನ್ನು ಕಂಡುಕೊಟ್ಟ ಗೌರವಯುತವಾದಂತಹ ಕುಸ್ತಿಪಟುಗಳು ಈ ದೇಶದ ಜನರ ಮುಂದೆ ಕಣ್ಣೀರಿಟ್ಟು ಹೇಳಬೇಕಾದ್ರೆ 2 FIR ದಾಖಲಾಗ್ತದೆ. ಈ ದೇಶದ ಕಾನೂನು ವ್ಯವಸ್ಥೆಯಲ್ಲಿ 1 ಗಂಟೆಗಳ ಕಾಲ ಬ್ರಿಜ್ ಭೂಷಣ್ ಅನ್ನ ಸ್ಟೇಷನ್ ನಲ್ಲಿ ಇಡುವಂತ ವ್ಯವಸ್ಥೆ ಆಗ್ಲಿಲ್ಲ ಅಂತಂದ್ರೆ ಯಾವ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ? ಯಾವ ಕಾನೂನು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ? ಯಾವ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕ್ತಾ ಇದ್ದೀವಿ? ಒಬ್ಬ ಸಾಮಾನ್ಯ ಹೆಣ್ಣು ಮಗಳ ಕಥೆ ಅಲ್ಲ ನಾನು ಹೇಳ್ತಾ ಇರುವಂಥದ್ದು. ಈ ದೇಶಕ್ಕಾಗಿ ಇಡೀ ವಿಶ್ವದಲ್ಲಿ ಸೆಣಸಾಡಿ ಗೌರವಯುತವಾದಂತಹ ಚಿನ್ನದ ಪದಕವನ್ನು ತಂದ ಹೆಣ್ಣು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆದಾಗ ಆ ಆರೋಪಿಯನ್ನ ಅರ್ಧ ಗಂಟೆ ಪೊಲೀಸ್ ಸ್ಟೇಷನ್ಲಿ ಕೂರಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಎಂತಹ ದುರಂತವಾದಂತಹ ಒಂದು ಅವಸ್ಥೆಯಲ್ಲಿ ನಾವಿದ್ದೀವಿ ಅನ್ನೋದನ್ನ ಗಂಭೀರವಾಗಿ ನನ್ನ ಯುವ ಜನತೆ ಚರ್ಚೆ ಮಾಡಬೇಕಾಗ್ತದೆ. ಇದು ಈ ದೇಶದ ದುರಂತ, ಇದು ಈ ದೇಶದ ದುರಂತ. ಆದ್ರೆ ಈ ದೇಶದ ಅವಸ್ಥೆ ನೋಡಿ, ಈ ದೇಶದ ವ್ಯವಸ್ಥೆ ನೋಡಿ. ಮಾನ್ಯ ಸ್ಪೀಕರ್ ಅವರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಅಂತ ಕಾರಣಕ್ಕೆ ನಮ್ಮ ರಿಯಾಜ್ ಕಡಂಬು ಅವರನ್ನ ಮನೆಗೆ ಪೊಲೀಸರು ಬಂದು ಬಂಧಿಸಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಏನು ಕೇಳಿದ್ದು ರಿಯಾಜ್? ಏನು ಕೇಳಿದ್ದು ಗೊತ್ತಾ ರಿಯಾಜ್? ಈ ವೀರ ಸಾವರ್ಕರ್ ಇದಲ್ಲ, ವೀರ ಸಾವರ್ಕರ್ ಅಂತ ಇವ್ರು ಹೇಳ್ತಾರಲ್ಲ, ಅವನು ನಾವು ಹೇಳುದು ಹೇಡಿ ಸಾವರ್ಕರ್ ಅಂತೇಳಿ. ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರ ಬರೆದು ಕೊಟ್ಟು ನಾವು ನನ್ನ ಜೀವನ ಇರುವವರೆಗೆ ಬ್ರಿಟಿಷ್ಗೆ ಕಾಲಡಿಯಾಗಿ ಇರ್ತೇನೆ, ನಿಮ್ಮ ಬೆಂಬಲಕ್ಕೆ ಇರ್ತೇನೆ ಅಂತ ಹೇಳಿದಂತ ಈ ದೇಶಕ್ಕೆ ವಿರುದ್ಧವಾಗಿ ನಡೆದುಕೊಂಡಂತ ಹೇಡಿ ಸಾವರ್ಕರ್ನ ಫೋಟೋವನ್ನ ಸುವರ್ಣ ವಿಧಾನಸೌಧದಲ್ಲಿ ಕಳೆದ ಬಾರಿ ಬಿಜೆಪಿಯವರು ಆಡಳಿತದಲ್ಲಿದ್ದಾಗ ಇಟ್ಟರು. ಯಾರ ಫೋಟೋದ ಬಳಿ ಇಟ್ಟರು ಗೊತ್ತಾ? ದುರಂತ ನೋಡಿ. ಮಹಾತ್ಮ ಗಾಂಧೀಜಿಯ ಫೋಟೋ ಇದೆ. ಮಹಾತ್ಮ ಗಾಂಧೀಜಿಯ ಫೋಟೋದ ಪಕ್ಕದಲ್ಲಿ ವೀರ ಸಾವರ್ಕರ್ ಫೋಟೋ. ನಿಮ್ಗೆ ಗೊತ್ತಿದೆಯಾ? ಮಹಾತ್ಮ ಗಾಂಧಿಯ ಕೊಲೆ ಪಾತಕದಲ್ಲಿ ಮಹಾತ್ಮ ಗಾಂಧೀಜಿಯ ಕೊಲೆಯ ಆರೋಪಿಗಳ ಪಟ್ಟಿಗಳಲ್ಲಿ ವೀರ ಸಾವರ್ಕರ್ ಹೆಸರಿತ್ತು, ವಿಚಾರಣೆ ಆಯಿತು. ಅಂತಹ ವೀರ ಸಾವರ್ಕರ್ನ ಫೋಟೋ ಗಾಂಧೀಜಿಯ ಫೋಟೋದ ಬಳಿ ಇಟ್ಟರು. ತಮಾಷೆ ನೋಡಿ, ಈ ಇಟ್ಟಂತಹ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಆಡಳಿತ ಯಾರು ಮಾಡ್ತಾ ಇದ್ರು? ಬಿಜೆಪಿ ಮಾಡ್ತಾ ಇದ್ರು. ಬಿಜೆಪಿ ಆಡಳಿತ ಇತ್ತು. ಅವತ್ತು ಸೆಷನ್ ಆರಂಭವಾದ ಮೊಟ್ಟ ಮೊದಲ ದಿನ ವೀರ ಸಾವರ್ಕರ್ ಫೋಟೋ ಇಟ್ಟಿದ್ದಕ್ಕೆ ಕಾಂಗ್ರೆಸ್ನವರು ಒಂದು ಪ್ರತಿಭಟನೆ ಮಾಡಿದ್ರು.
ಆ ಕಾಂಗ್ರೆಸ್ನ ಪ್ರತಿಭಟನೆಯ ಮುಂದುಗಡೆ ಇವತ್ತು ಫೋಟೋ ತೆಗೆದು ನೋಡಿ. ನಮ್ಮ ಸಿದ್ದರಾಮಣ್ಣನವರಿದ್ರು, DK ಶಿವಕುಮಾರ್ ಇದ್ರು, ಕಾಂಗ್ರೆಸ್ನ ಎಲ್ಲ ಮುಖಂಡರು ಇದ್ರು, ನಮ್ಮ ಖಾದರ್ ಕಾಕನು ಕೂಡ ಇದ್ರು. ಅಲ್ಲಿ ಎದುರುಗಡೆ ಫೋಟೋ ತೆಗೆದು ನೋಡಿ, ಇವತ್ತು ಗೂಗಲ್ ಮಾಡಿದ್ರು ಅಂತಾರೆ, ಖಾದರ್ ಕಾಕ ಫ್ರಂಟ್ ಅಲ್ಲಿ ಕೂತಿದ್ದಾರೆ. ಯಾತಕ್ಕೆ? ವೀರ ಸಾವರ್ಕರ ಫೋಟೋವನ್ನ ತೆಗಿಬೇಕು ಅಂತೇಳಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತದೆ ಸುವರ್ಣ ವಿಧಾನಸೌಧದ ಮುಂದೆ. ಅವತ್ತು ಯಾರು ಮುಂದೆ ಇದ್ದದ್ದು? ಇವತ್ತು ಕಾಂಗ್ರೆಸ್ 136 ಸೀಟ್ ಬಂದು ಅಧಿಕಾರಕ್ಕೆ ಬಂತ. ಸ್ಪೀಕರ್ ಯಾರಾದ್ರು? ಇದೇ ಖಾದರ್ ಕಾಕ ಸ್ಪೀಕರ್ ಆದ್ರು. ಆಗ ಜನ ಕೇಳೋದು ತಪ್ಪ. ನೀವು ಬಿಜೆಪಿ ಆಡಳಿತದಲ್ಲಿದ್ದಾಗ ನೀವು ವೀರ ಸಾವರ್ಕರ ಫೋಟೋ ತೆಗಿಬೇಕು ಅಂತೇಳಿ ನೀವು ಪ್ರತಿಭಟನೆ ಮಾಡಿದವರು, ಇವತ್ತು ನೀವು ಸ್ಪೀಕರ್ ಸ್ಥಾನದಲ್ಲಿ ಕೂತಿದೆ, ನಿಮ್ಮದೇ ಮುಖ್ಯಮಂತ್ರಿ, 136 ಸೀಟ್ ಇದ್ದಾಗ ಆ ಫೋಟೋವನ್ನ ಯಾಕೆ ತೆಗಿಲಿಲ್ಲ ಅಂತೇಳಿ ರಿಯಾಜ್ ಅವರು ಕೇಳಿದ್ದು, ಬೇರೆ ಏನು ಕೇಳಿಲ್ಲ. ಅದಕ್ಕೆ ತಕ್ಷಣ UT ಕಾರ್ದು PA ಒಂದು ಫೋನು ಟಕ್ ಅಂತೇಳಿ, ಎಲ್ಲಿಗೆ, ಯಾವ ಸ್ಟೇಷನ್ ಅದು? ಸ್ಟೇಷನ್ಗೆ ಒಂದು ಫೋನು, ಸ್ಟೇಷನ್ಗೆ ಒಂದು ಫೋನ್ ಹೋದ ತಕ್ಷಣ ಸುಮಟೋ ಕೇಸು, ಸೈಬರ್ ಸ್ಟೇಷನ್ ಸುಮಟೋ ಕೇಸು ಹಾಕಿ, ಏನು ಪೊಲೀಸ್ ಜೀಪ್ ಬಂದು ರಿಯಾಜ್ ಪರಂಗಿ ಏನು ದೊಡ್ಡ ಟೆರರಿಸ್ಟ್ ಅನ್ನ ಮಾಡುವ ಹಾಗೆ ಕರ್ಕೊಂಡೋದ್ರು. ಒಂದು ಫೋನ್ ಮಾಡಿದ್ರೆ, ರಿಯಾಜ್ ಭಾಯ್ ನೀವು ಸ್ಟೇಷನ್ಗೆ ಬನ್ನಿ ಅಂದ್ರೆ ಅವ್ರು ಬರ್ತಾರೆ, ಬರೋ ಅವಶ್ಯಕತೆ ಇಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಯಾವ ಕಾರ್ಯಕರ್ತರು ಈ ದೇಶದ ಕಾನೂನಿಗೆ ನಾವು ಗೌರವ ಕೊಡ್ತೀವಿ. ಒಂದು ಫೋನ್ ಮಾಡಿ ಹೇಳಿದ್ರೆ ನೀವು ಬರಬೇಕು ಅಂತ ಹೇಳಿದ್ರೆ ನಾವು ಬರ್ತೇವೆ, ನೀವು ಅರೆಸ್ಟ್ ಮಾಡೋದಾದ್ರೆ ನೀವು ಅರೆಸ್ಟ್ ಮಾಡಲಿಕ್ಕೆ ನಾವು ಒಪ್ಪುತ್ತೇವೆ, ನೀವು ಜೈಲಿಗೆ ಕಳಿಸೋದಾದ್ರೆ ನಾವು ಜೈಲಿಗೆ ಹೋಗ್ಲಿಕ್ಕೆ ತಯಾರಾಗ್ತೇವೆ. ನಮಗೆ ಯಾವ ಭಯವೂ ಕೂಡ ಇಲ್ಲ, ಯಾಕಂದ್ರೆ ನಾವು ತಪ್ಪು ಮಾಡೋರಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂವಿಧಾನ ವ್ಯವಸ್ಥೆಯಲ್ಲಿ ಅನ್ಯಾಯವನ್ನ ಪ್ರಶ್ನೆ ಮಾಡ್ತೇವೆ, ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತೇವೆ, ನಮ್ಮ ಸಾಂವಿಧಾನಿಕ ಹಕ್ಕುಗಳ ಬಗ್ಗೆ ನಾವು ಹೋರಾಟ ಮಾಡ್ತೇವೆ. ನಾವು ಕಳ್ಳರಲ್ಲ, ಸುಳ್ಳರಲ್ಲ, ಅತ್ಯಾಚಾರಿಗಳಲ್ಲ, ಲಫಂಗರಲ್ಲ, ಗಾಂಜಾ ಮಾರುವವರಲ್ಲ, 2 ನಂಬರ್ ಮಾಡುವವರಲ್ಲ, ಮರಳು ಮಾಫಿಯಾ ಮಾಡುವವರಲ್ಲ. ನಾವು ಇದನ್ನ ಸ್ಪಷ್ಟವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕು. ನಾವು ಕಾನೂನುಬದ್ಧವಾಗಿ ನಮಗಿರುವ ಸಂವಿಧಾನದ ಹಕ್ಕಿನಿಂದ ನಾವು ಪ್ರಶ್ನೆ ಮಾಡ್ತೀವಿ. ನೀವು ಬಿಜೆಪಿ ವಿರುದ್ಧ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಿ ಸಾವರ್ಕರ್ ಫೋಟೋ ತೆಗಿಬೇಕು ಅಂತೇಳಿ ನೀವು ಹೋದಾಗ ತೆಗಿಲಿಲ್ಲ ಅಂದ್ರೆ ಇದಕ್ಕೆ ಏನ್ ಹೇಳ್ಬೇಕು? ನೀವು ದಗಲ್ಬಾಜಿ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ, ದ್ವಿಮುಖ ಧೋರಣೆ ಅಂತ ಹೇಳ್ತೀವಿ. ಯಾಕೆ ತೆಗಿಲಿಕ್ಕಾಗದೆ ಗೊತ್ತಾ? ದಮ್ಮಿಲ್ಲ ಅವರಲ್ಲಿ, ಅವರಿಗೆ ದಮ್ಮಿಲ್ಲ. ಇದು ಈ ನಾಡಿನ ದುರಂತ. ನಿಮ್ಮ ಮತಗಳನ್ನ ಪಡೆದು ಗೆದ್ದು ಹೋದಂಥವರು ಒಂದು ಕಡೆ, ನಾನು ಹೇಳಿದ್ನಲ್ಲ, ಬಿಜೆಪಿಯ ಒಂದು ಆಡಳಿತ ಅಂದ್ರೆ ಬರೀ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಅಂತೇಳಿ ಧರ್ಮ, ಜಾತಿಯ ಅಜೆಂಡಾ ಬಿಟ್ರೆ ಒಂದೇ ಒಂದು ಅಜೆಂಡಾ, ಅಭಿವೃದ್ಧಿಯ ದೇಶದ ಅಜೆಂಡಾ ಇವರಿಗಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳಿರ್ಬೋದು, ಧರ್ಮ ನಿರಪೇಕ್ಷ ರಾಷ್ಟ್ರ ನಮ್ದು. ಒಂದು ಆಡಳಿತ ವ್ಯವಸ್ಥೆ ಯಾವುದೇ ಧರ್ಮದ ಪರವೂ ಇರಬಾರದು, ವಿರೋಧವೂ ಇರಬಾರದು. ಅದು ನಮ್ಮ ದೇಶದ ಸಂವಿಧಾನದ ವ್ಯವಸ್ಥೆ. ಆದ್ರೆ ಇವತ್ತು ಏನು ನಡೀತಾ ಇದೆ? ಬಹಿರಂಗವಾಗಿ ಒಂದು ಧರ್ಮದ ಪರವಾಗಿ ನಡೀತಾ ಇರುವಂಥದ್ದು. ಇನ್ನು ರಾಜ್ಯದಲ್ಲಿ ಏನು ಬಿಜೆಪಿಯ ದುರಂತ ಆಡಳಿತ ನಡೀತೋ, ಏನು ಆಪರೇಷನ್ ಕಮಲ ಮಾಡಿ 17 ಜನ MLA ಖರೀದಿ ಮಾಡಿಕೊಂಡು ರಾಜಕೀಯ ಬಂದ ನಂತರ ಬಿಜೆಪಿ ಮಾಡಿದ ಅನಾಚಾರ, ಹಿಜಾಬ್, ಧರ್ಮದಂಗಲ್, ಬೇರೆ 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 ಮಾಡಿದ್ರಲ್ಲ. 2B ರಿಸರ್ವೇಶನ್ ಅನ್ನು ಕಿತ್ತು ಹಾಕಿದ್ರು, ಇದೆಲ್ಲ ಮಾಡಿದ್ರು. ಜನ ಏನ್ ಮಾಡಿದ್ರು? ಜನವನ್ನು ಅವರು ಕಿತ್ತು ಹಾಕಿದ್ರು. 2B ರಿಸರ್ವೇಶನ್ ಅನ್ನ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ 30 ವರ್ಷದಿಂದ ಮುಸಲ್ಮಾನರಿಗೆ ಇದ್ದ 2B ರಿಸರ್ವೇಶನ್ ಅನ್ನ ಕಿತ್ತು ಹಾಕಿದ್ರು ಬಿಜೆಪಿ. ಅವತ್ತು ನಾವೊಂದು ಹೇಳಿದ್ವಿ, ಇದೇ ರೀತಿ ಜನರು ನಿಮ್ಮನ್ನ ಕಿತ್ತು ಹಾಕ್ತಾರೆ ಅಂತೇಳಿ ಬೊಮ್ಮಾಯಿ ಅವ್ರಿಗೆ ಹೇಳಿದ್ವಿ. ಜನ ಕಿತ್ತು ಬಿಸಾಡಿದ್ರು. ಇವತ್ತು ಬೊಮ್ಮಾಯಿ ಎಲ್ಲಿದ್ದಾರೆ ಅಂತೇಳಿ ಹುಡುಕಬೇಕು, ಬೊಮ್ಮಾಯಿ ಎಲ್ಲಿದ್ದಾರೆ ಅಂತೇಳಿ ಹುಡುಕಬೇಕು ಅಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತು. ಅವತ್ತು ನಾವು ಹೇಳಿದ್ವಿ, ಬೊಮ್ಮಾಯಿ ಅವರೇ, ಇವನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಸರ್ವಜ್ಞ ಹೇಳಿದ್ದಾರೆ. ಸರ್ವಜ್ಞನ ಅನುಯಾಯಿಗಳಾದ ನೀವು
30 ವರ್ಷದಿಂದ ಬಡ ಮುಸಲ್ಮಾನ ಯುವಕರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಇದ್ದ ಮೀಸಲಾತಿಯನ್ನು ನೀವು ತೆಗಿಬೇಡಿ, ಇದು ಬಸವಣ್ಣನ ಪಾಲನೆ ಅಲ್ಲ ನಿಮಗೆ ಅಂತ ನಾವು ಹೇಳಿದಾಗ ಅವ್ರು ಕೇಳಲಿಲ್ಲ. ಅವ್ರು ಏನೋ ನಮಗೆ ಓಟ್ ಗೆದ್ದು ಬಿಡ್ತದೆ ಅಂತ 2B ರಿಸರ್ವೇಶನ್ ತೆಗೆದಾಕಿದ್ರು, ಹಿಜಾಬ್ ತೆಗೆದಾಕಿದ್ರು, ಧರ್ಮದಂಗಲನ ಮಾಡಿದ್ರು, ಜನ ತೆಗೆದು ಮೂಲೆಗಸಿದ್ರು. ಇವತ್ತು ಬೊಮ್ಮಾಯಿಯವರು ಎಲ್ಲಿದ್ದಾರೆ ಅಂತೇಳಿ ಹುಡುಕಬೇಕು. ಯಾಕಂದ್ರೆ ಅಲ್ಲಿ ವಿಜೇಂದ್ರ ಬಂದರು, ಬೇರೆ ಬೇರೆ ಅವರು ಬಂದರು. ಪಿಕ್ಚರ್ ಬದಲ್ಗಯ ಹೈ ಅಭಿ. ಆನಂತರ ಎಲ್ಲರೂ ಆಸೆ ಪಟ್ಟು ಎಲ್ಲರೂ ಕೂಡ ಸೇರಿ ಓಟ್ ಹಾಕ್ಸಿದ್ರು, ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತೇಳಿ. ನಾವು ಕೇಳಿದ್ವಿ, SDP ನಾವು ಕೇಳಿದ್ವಿ, ಕರ್ನಾಟಕದ ಜನತೆಯ ಮುಂದೆ ಹೇಳಿದ್ವಿ, ನಾವು ಅಧಿಕಾರ ಕೇಳ್ತಾ ಇಲ್ಲ ಸ್ವಾಮಿ, ಕನಿಷ್ಠ ಒಂದು 2-3 ಸೀಟು ನಮ್ಮನ್ನ ಗೆಲ್ಲಿಸಿ. ನಾವು 224 ಕ್ಷೇತ್ರಗಳಲ್ಲಿ ಹಾಕಲಿಲ್ಲ. ನಾವು ಕೇಳಿದ್ವಿ ಕರ್ನಾಟಕದ ಜನರಿಗೆ 2-3 ಸೀಟನ್ನು ನಮ್ಮನ್ನು ಗೆಲ್ಲಿಸಿ, ವಿಧಾನಸೌಧದಲ್ಲಿ ಮತ್ತು ಹೊರಗೆ ಈ ಎಲ್ಲ ಅನ್ಯಾಯದ ಬಗ್ಗೆ ನಾವು ಪ್ರಶ್ನೆ ಮಾಡ್ತೇವೆ, ನಿಮಗೆ ನ್ಯಾಯವನ್ನು ಕೊಡಿಸ್ತೇವೆ, ಕರ್ನಾಟಕದ ಎಲ್ಲ ಜನರಿಗೂ ನ್ಯಾಯ ಸಿಗಬೇಕು ಅಂತಹ ಧ್ವನಿಯಾಗಿ ಯಾವುದೇ ಮುಲಾಜಿಲ್ಲದೆ ವಿಧಾನಸೌಧದ ಒಳಗೂ ಹೊರಗೂ ಮಾತನಾಡುವಂತ 3 MLA ಕ್ಯಾಂಡಿಡೇಟ್ ಕನಿಷ್ಠ ಕಳಿಸಿ ಅಂತ ಹೇಳಿದ್ವಿ. ರಿಯಾಜ್ ಪರಂಗಿಪೇಟೆ ಅವರು ಉಳ್ಳಾಳದಿಂದ ಕಳಿಸಿ ಅಂತ ಹೇಳಿದ್ವಿ. ನಾವು ಜನ ನಮಗೆ ಬೆಂಬಲ ಕೊಡ್ಲಿಲ್ಲ, ನಮಗೆ ಬೇಸರ ಇಲ್ಲ, ಕಾಂಗ್ರೆಸ್ಗೆ ಓಟ್ ಹಾಕಿ ಗೆಲ್ಲಿಸಿದ್ರು. 8 ತಿಂಗಳಾಯ್ತು. ಏನಾಯ್ತು ಪ್ರಶ್ನೆ ಮಾಡಬೇಕು ನಾವು. 2B ರಿಸರ್ವೇಶನ್ ಅನ್ನ ಬಿಜೆಪಿ ತೆಗೆದುಹಾಕಿದಾಗ ಕಾಂಗ್ರೆಸ್ನ ಅಷ್ಟೂ ನಾಯಕರು ಹೇಳಿದ್ದು, ನಾವು ಬಂದ ಅದೇ ದಿನ 2B ರಿಸರ್ವೇಶನ್ ಅನ್ನ ರೆಸ್ಟೋರ್ ಮಾಡ್ತೀವಿ ಅಂತ ಹೇಳಿ. ಹಲವು ಬಾರಿ ನಾನು ಪ್ರಸ್ತಾಪ ಮಾಡಿದ್ದೇನೆ, ಪುನಃ ನೆನಪಿಸ್ತೇನೆ. DK ಶಿವಕುಮಾರ್ ಅವರ ಮಾತು ಇವತ್ತು ಕೂಡ ಗೂಗಲ್ ಮಾಡಿ ತೆಗೆದು ನೋಡಿ. The same day we will restore 2B reservation when our party comes to power ಅಂತ ಹೇಳಿದ್ರು. 8 ತಿಂಗಳಾಯ್ತು. 2B ರಿಸರ್ವೇಶನ್ ಬಗ್ಗೆ ಒಬ್ಬ ಕಾಂಗ್ರೆಸ್ ನಾಯಕ ಮಾತಾಡ್ತಾ ಇಲ್ಲ. 9 ಮುಸ್ಲಿಂ MLAಗಳಿದ್ದಾರೆ, 2 ಮಿನಿಸ್ಟರ್ ಇದ್ದಾರೆ, ಒಬ್ರು ಕೂಡ 2B ರಿಸರ್ವೇಶನ್ ಬಗ್ಗೆ ಒಂದು ಸೆಂಟೆನ್ಸ್ ಮಾತಾಡ್ತಾ ಇಲ್ಲ. ನಾವು ಆಸೆ ಪಟ್ಟು ಎಲ್ಲರೂ ಕೂಡ ಸೇರಿ ಓಟ್ ಹಾಕಿಸಿದ ಪಾರ್ಟಿ. ಹಿಜಾಬ್ ಬ್ಯಾನ್ ಅನ್ನು ವಾಪಸ್ ಮಾಡ್ತೀವಿ, ನಮ್ಮ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಹಿಜಾಬ್ ಅನ್ನು ವಾಪಸ್ ತೆಗಿತೀವಿ ಅಂತ ಹೇಳಿದ್ರು ಸಿದ್ದರಾಮಣ್ಣ. ಆಮೇಲೆ U-turn ಹೊಡೆದ್ರು. ಬೀಫ್ ಬ್ಯಾನ್ ಅನ್ನು ತೆಗೆದಾಕಿವಿ ಅಂತ ಹೇಳಿದ್ರು, ತೆಗೀಲಿಲ್ಲ. 10,000 ಕೋಟಿ ರೂಪಾಯಿ ಬಡ್ಜೆಟ್ ಅನ್ನು ಕೊಡ್ತೀವಿ ಅಂತ ಹೇಳಿ ಭಾಷಣ ಮಾಡಿದ್ದು. ಕೇವಲ 2,200 ಕೋಟಿ ಕೊಟ್ಟರು. ಇವತ್ತಿಗೆ ಖರ್ಚಾಗಿರೋದು ಕೇವಲ 10%. ಟಿಪ್ಪು ಅಧ್ಯಯನ ಪೀಠವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಟಿಪ್ಪು ಅಧ್ಯಯನ ಪೀಠವನ್ನು ಕೊಡ್ತೀವಿ ಮೈಸೂರು ಯೂನಿವರ್ಸಿಟಿಲಿ ಅಂತ ಹೇಳಿದ್ರು. ಯಾವುದೇ ಮಾತಿಲ್ಲ. ನಮ್ಮ ಮಕ್ಕಳು MPhil ಡಾಕ್ಟರೇಟ್ ಓದುವವರಿಗೆ ಪ್ರತಿ ತಿಂಗಳು 35,000 ಫೆಲೋಶಿಪ್ ಇತ್ತು. ಇವತ್ತು ಅದಕ್ಕೆ 10,000 ಮಾಡಿ ಹಾಕಿದ್ದಾರೆ. ಅದನ್ನ ಸ್ಕಾಲರ್ಶಿಪ್ ಇಲ್ಲ. ಇಂತಹ ಪರಿಸ್ಥಿತಿಗಳು ಇಲ್ಲಿ ನಿರ್ಮಾಣ ಆಗ್ತದೆ. ಯಾರು ಕೂಡ ಶಬ್ದ ಎತ್ತಿಲ್ಲ. ನಿಮ್ಮ ಎಲ್ಲರೂ ನೆಚ್ಚಿನ ಕಾಂಗ್ರೆಸ್ ಅನ್ನೋದು ಕಾಂಗ್ರೆಸ್ ಮಾಡ್ತಾ ಇರುವಂತ ಧೋರಣೆ. ಜ್ಞಾನವ್ಯಾಪಿ ಒಂದು ದುರಂತ ಆಯಿತು. ಮೊನ್ನೆ ಮೆಹರೂಲಿಯಲ್ಲಿ 800 ವರ್ಷ ಇತಿಹಾಸ ಇದ್ದ ಪುರಾತತ್ವ ಇಲಾಖೆಯಲ್ಲಿ 1922ರಲ್ಲಿ ಲಿಸ್ಟ್ ಆದ ಒಂದು ಮಸೀದಿಯನ್ನ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿಯವರು ಏಕಾಏಕಿ ಯಾವುದೇ ನೋಟಿಸ್ ಕೊಡದೆ ಬುಲ್ಡೋಸರ್ ಹೊಡೆಸಿ ಒಡೆದು ಹಾಕಿದ್ರು. ರಾಹುಲ್ ಗಾಂಧಿ ಏನದು ನಫರತ್ का दुनिया में मोहब्बत का दुकान, नफरत का माहौल में मोहब्बत का दुकान खोलने वाले भारत जोड़ो ಹೋಗುವಂತ ರಾಹುಲ್ ಗಾಂಧಿ ಮೆಹರೌಲಿಯಲ್ಲಿ 800 ವರ್ಷ ಇದ್ದಂತ ಮಸೀದಿಯನ್ನ DD ಅವರು ಒಡೆದಾಕಿದಾಗ ಒಂದು ಮಾತು ಒಬ್ಬ ಕಾಂಗ್ರೆಸ್ ನಾಯಕ ಹೇಳಿಲ್ಲ, ಸಮಾಜವಾದಿ ನಾಯಕ ಹೇಳಿಲ್ಲ, ಆಮ್ ಆದ್ಮಿ ಪಾರ್ಟಿ ನಾಯಕ ಹೇಳಿಲ್ಲ. ಅದು ಅನ್ಯಾಯ ಆಗಿದೆ, ತಪ್ಪಾಗಿದೆ ಅಂತ ಹೇಳಿ ಒಬ್ಬ ಜಾತ್ಯತೀತ ಪಕ್ಷದ ನಾಯಕನಾಗ್ಲಿ ಕಾರ್ಯಕರ್ತನಾಗ್ಲಿ ಮಾತನಾಡಿಲ್ಲ ಅಂದ್ರೆ ದುರಂತ ಅಂತೀನಿ ನಾನು. ಒಬ್ಬ ಮಾತನಾಡಿಲ್ಲ. ಏನು ಮೆಹರೌಲಿ ಮಸೀದಿ ವಿಷಯ ಗೊತ್ತಾ ನಿಮಗೆ? 12ನೇ ಶತಮಾನದಲ್ಲಿ ನಿರ್ಮಾಣ ಆದಂತ ಮಸೀದಿ.
800 ವರ್ಷಗಳ ಕಾಲ ಇದ್ದಂತ ಮಸೀದಿ 1972ರಲ್ಲಿ ಏನು ಪುರಾತತ್ವ ಇಲಾಖೆಯಲ್ಲಿ ಲಿಸ್ಟ್ ಆದಂತಹ ಮಸೀದಿ. ಆ ಮಸೀದಿಯನ್ನು ಕೆಡವಿ ಹಾಕಿದ್ದು ಯಾವ ಕಾರಣಕ್ಕೆ ಗೊತ್ತಾ? ರಿಸರ್ವ್ ಫಾರೆಸ್ಟ್ ನಲ್ಲಿ ಅಕ್ರಮವಾಗಿ ಕಟ್ಟಲಾಗಿದೆ. ಏನು ಗೊತ್ತಾ? ರಿಸರ್ವ್ ಫಾರೆಸ್ಟ್ ನಲ್ಲಿ ಅಕ್ರಮವಾಗಿ ಕಟ್ಟಲಾಗಿದೆ ಅಂತ ಹೇಳಿದ್ರು. ನಿಮಗೆ ಗೊತ್ತಿರಲಿ, ಈ ದೇಶದಲ್ಲಿ ಒಂದು ಅರಣ್ಯ ಕಾನೂನು ಅಂತ ಬಂದದ್ದು ಮೊಟ್ಟ ಮೊದಲಿಗೆ 1865ರಲ್ಲಿ, 1865, ದ ಫಸ್ಟ್ ಫಾರೆಸ್ಟ್ ಆಕ್ಟ್. ಆನಂತರ ಅದು ಅಮೆಂಡ್ ಆಗಿ ಸಮಗ್ರವಾಗಿ 1927ರಲ್ಲಿ ಅರಣ್ಯ ಕಾಯ್ದೆ ಅಂತೇಳಿ ಈ ದೇಶದಲ್ಲಿ ಬಂತು. 1927ರಲ್ಲಿ ಅರಣ್ಯ ಕಾಯ್ದೆ ಬಂದ್ರೆ 12ನೇ ಶತಮಾನದಲ್ಲಿ ಕಟ್ಟಿಯ ಮಸೀದಿ ಹೇಗೆ ಫಾರೆಸ್ಟ್ ಭೂಮಿಯಲ್ಲಿ ಇರ್ತದೆ, ರಿಸರ್ವ್ ಭೂಮಿಯಲ್ಲಿ ಹೇಗೆ ಇರ್ತದೆ? ಮತ್ತೆ ನಿಮ್ಗೆ ಗೊತ್ತಿರಲಿ, ಅದನ್ನ ಡಿನೋಟಿಫೈ ಆಗಿದ್ದು ರಿಸರ್ವ್ ಫಾರೆಸ್ಟ್ ಅಂತ ಹೇಳಿ ಆ ಮಸೀದಿಯ ಜಾಗವನ್ನು ಡಿಕ್ಲೇರ್ ಮಾಡಿದ್ದು 1994ರಂತೆ. 12ನೇ ಶತಮಾನದಲ್ಲಿ ಕಟ್ಟಿದ ಮಸೀದಿಯನ್ನ 1994ರಲ್ಲಿ ರಿಸರ್ವ್ ಫಾರೆಸ್ಟ್ ಅಂತ ಹೇಳಿ ಮಾಡಿ ಕೆಡವಿ ಹಾಕಿದ್ದು ಈ ದೇಶದಲ್ಲಿ ಯಾವ ಕಾನೂನು? ಅಂದ ಕಾನೂನು ಇದೆ ಇಲ್ಲಿ. DDA ಅಧಿಕಾರಿಗಳು ಹೊಡೆದ್ರು. ನಾವು ಹೇಳ್ತೇವೆ, ಆ ಯಾವ DDA ಅಧಿಕಾರಿಗಳು ಹೊಡೆದ್ರು, ಯಾವ GC ಅವರ ಮೇಲೆ ಕ್ರಮ ಆಗಬೇಕು. ಯಾವುದೇ ನೋಟಿಸ್ ನೀಡಲಿಲ್ಲ. ಅಲ್ಲಿ ಆ ಮಸೀದಿಯಲ್ಲಿ ಇಮಾಮತ್ ಮಾಡುವ ಅಲ್ಲಿನ ಉಸ್ತಾದ್, ಅಲ್ಲಿನ ಇಮಾಮ್ ಇದ್ರು. ಒಂದು ಮನೆಯಲ್ಲಿ ಫ್ಯಾಮಿಲಿ ಮತ್ತು ಮಕ್ಕಳೊಂದಿಗೆ ಆ ಬೆಳಗಿನ ಜಾವದಲ್ಲಿ ಅವರನ್ನ ಹೊರಗಡೆ ಹಾಕಿ ಆ ಮನೆಯನ್ನು ಕೂಡ ಧ್ವಂಸ ಮಾಡಿ ಹಾಕಿದ್ರು. ಈ ದೇಶದಲ್ಲಿ ಕಾನೂನು ಇದೆ. ಯಾರು ಮಾಡಿದ್ದು? ಅಧಿಕಾರಿಗಳು. ನಮ್ಮನ್ನೇ ಕಾಪಾಡಬೇಕಾದ, ಕಾನೂನನ್ನ ಜಾರಿ ಮಾಡಬೇಕಾದ ಅಧಿಕಾರಿಗಳು ಇದನ್ನ ಮಾಡ್ತಾರೆ ಅಂತಂದ್ರೆ ಎಲ್ಲಿ ನ್ಯಾಯ ಕೇಳಬೇಕು? ಈ ವಿಚಾರದಲ್ಲಿ ಒಬ್ಬನೇ ಒಬ್ಬ ಜಾತ್ಯತೀತ ಪಕ್ಷದ ಒಬ್ಬ ನಾಯಕನಾಗ್ಲಿ ಕಾರ್ಯಕರ್ತನಾಗ್ಲಿ ಮಾತನಾಡಲಿಲ್ಲ ಅನ್ನುವಂತಹ ಕಠೋರ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಪರಿಹಾರ ಏನು? ನೀವು ಕೇಳ್ಬೋದು, ಪರಿಹಾರ ಏನು ಅಂದ್ರೆ, ಒಂದು ಕಡೆ ಮುಸ್ಲಿಮರನ್ನ ಅಕ್ಷರಶಃ ದ್ವೇಷಿಸುವ, ಮುಸ್ಲಿಮರನ್ನ ಈ ದೇಶದ 2ನೇ ಪ್ರಜೆಗಳನ್ನಾಗಿ, ಕ್ರೈಸ್ತರನ್ನ ಈ ದೇಶದ ದ್ವಿತೀಯ ದರ್ಜೆ ಪ್ರಜೆಗಳನ್ನಾಗಿ ಮಾಡಬೇಕು. ಯಾವ ಹಕ್ಕುಗಳು ನಿಮಗೆ ಇರಬಾರ್ದು, ನಿಮ್ಮ ಶರಿಯತ್ ಲಾ ಇಲ್ಲಿ ನಡೆಯುವುದಿಲ್ಲ ಅನ್ನುವಂತ ಒಂದು ಕಡೆ ಬಿಜೆಪಿ, ಇನ್ನೊಂದು ಕಡೆ ನಮ್ಮ ಇಶ್ಯೂಗಳ ಬಗ್ಗೆ, ನಮ್ಮ ಪ್ರಾಬ್ಲಮ್ಗಳ ಬಗ್ಗೆ ಯಾವುದೇ ಮಾತಾಡದೆ ಮೌನ ವಹಿಸುವಂತ ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳು. ನಾವೇನ್ ಮಾಡಬೇಕು? ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗ್ತದೆ. ಸಾಕು, ಈ 75 ವರ್ಷದಲ್ಲಿ ಇವರನ್ನ ನಂಬಿಕೊಂಡದ್ದು. ನಮ್ಮ ಭವಿಷ್ಯದ ನಮ್ಮ ಮಕ್ಕಳು ನಮಗೆ ಶಾಪ ಹಾಕ್ತಾರೆ. ಎಂತಹ ತಂದೆ ತಾಯಿಯರಿದ್ರು, ಎಂತಹ ಹಿರಿಯರಿದ್ರು, ಇಂತಹ ಗಂಭೀರ ಸಮಸ್ಯೆ ನಮ್ಮ ಮೇಲೆ ಬಂದಾಗಲೂ ಕೂಡ ಒಂದು ಪರ್ಯಾಯದ ಯೋಚನೆ ಮಾಡಲಿಲ್ಲ, ಒಂದು ಪರಿಹಾರ ಹುಡುಕ್ಲಿಲ್ಲ, ಒಂದು ಧೈರ್ಯ ಮಾಡಲಿಲ್ಲ ಅಂತ ಹೇಳಿ. ಬಂಧುಗಳೇ, ನಾನೊಂದು ಕಿವಿ ಮಾತು ಹೇಳ್ತೇನೆ. ಹೋರಾಟ ಇಲ್ಲದೆ, ಸಂಘರ್ಷ ಇಲ್ಲದೆ, ಹೋರಾಟ ಇಲ್ಲದೆ ಯಾವುದೇ ನ್ಯಾಯ ನಮಗೆ ಸಿಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾವುದೇ ನ್ಯಾಯ ನಮಗೆ ಸಿಗೋದಿಲ್ಲ. ಸಂವಿಧಾನಬದ್ಧವಾದಂತಹ ಪ್ರಜಾತಂತ್ರ ವ್ಯವಸ್ಥೆಯೊಂದಿಗೆ, ಕಾನೂನು ವ್ಯವಸ್ಥೆಯೊಂದಿಗೆ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ನಮ್ಮ ಹಕ್ಕುಗಳನ್ನು ಪಡಿಬೇಕಾಗ್ತದೆ. ಮನೆಯಲ್ಲಿ ಕೂತ್ರೆ ಸಾಧ್ಯ ಇಲ್ಲ. ಬೀದಿಯಲ್ಲಿ ಬಂದು ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನು ಪಡಿಬೇಕು. ಅದಕ್ಕೆ ಎಲ್ಲ ತ್ಯಾಗವನ್ನು ಸಹಿಸಬೇಕು. ಇತಿಹಾಸ ಸಾಕ್ಷಿ ಇದೆ, ಇತಿಹಾಸ ಸಾಕ್ಷಿ ಇದೆ. ಯಾವುದೇ ಚಳುವಳಿಯನ್ನು ತೆಗೆದುಕೊಂಡು ನೋಡಿ, ಯಾವುದೇ ಹೋರಾಟವನ್ನು ತೆಗೆದುಕೊಂಡು ನೋಡಿ, ತ್ಯಾಗ ಇಲ್ಲದೆ, ಬಲಿದಾನ ಇಲ್ಲದೆ, ಹೋರಾಟ ಇಲ್ಲದೆ ನ್ಯಾಯ ಸಿಗ್ಲಿಲ್ಲ. ಈ ದೇಶಕ್ಕೆ ಇವತ್ತು ಸ್ವತಂತ್ರವಾಗಿ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಾಗ ಸುಮಾರು 200 ವರ್ಷಗಳ ಹೋರಾಟ ನಡೆದಿದೆ. ಶಾಂತಿಯುತ ಹೋರಾಟ ನಡೆದಿದೆ, ಸಶಸ್ತ್ರ ಹೋರಾಟ ನಡೆದಿದೆ, ಜೈಲಾಗಿದೆ, ಹುತಾತ್ಮರಾಗಿದ್ದಾರೆ, ಎಲ್ಲವೂ ಕೂಡ ಆಗಿದೆ. ಆ ನಂತರ ಆಗಿರ್ತದೆ ನಮಗೆ ಸ್ವಾತಂತ್ರ್ಯ ಸಿಕ್ಕದ್ದು. ಮಂಡಲ್ ಕಮಿಷನ್ ಅಂದ್ರೆ ಹಿಂದುಳಿದ ವರ್ಗಗಳಿಗೆ ರಿಸರ್ವೇಶನ್ ಇಲ್ಲಿ ಸಿಗಬೇಕಾದ್ರೆ 27%. ಸುದೀರ್ಘ ಹೋರಾಟ ನಡೆದಿದೆ ಇಲ್ಲಿ. ರೈತ ಹೋರಾಟ, ರೈತರ ವಿರುದ್ಧ ಬಿಜೆಪಿ ಸರ್ಕಾರ ಕರಾಳ ಕಾನೂನು 4 ಕಾನೂನು ಮಾಡಿದಾಗ
1.5 ವರ್ಷಗಳ ಹೋರಾಟ ಮಾಡಿ 700 ರೈತರು ಹುತಾತ್ಮರಾದ ನಂತರ ಆ ಕೇಸನ್ನ ಬಿಜೆಪಿ ಸರ್ಕಾರ ವಾಪಸ್ ತಗೊಳ್ತು. ಅಂದ್ರೆ ನಾನು ಹೇಳುವುದು, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಿ. ಈ ಯಾವುದೇ ರಾಹುಲ್ ಗಾಂಧಿ ಅವರನ್ನ, ಸಿದ್ದರಾಮಯ್ಯನವರನ್ನ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ಅಖಿಲೇಶ್ ಯಾದವನ್ನ, ಮಮತಾ ಬ್ಯಾನರ್ಜಿಯನ್ನ ಅಥವಾ ಸ್ಟಾಲಿನ್ ಇಂತಹ ಪಕ್ಷಗಳ ನೀವು ನಂಬಿದ್ರೆ ನಿಮಗೆ ನ್ಯಾಯ, ಪಿಣರಾಯಿ ವಿಜಯನನ್ನ ನಂಬಿದ್ರೆ ನಿಮಗೆ ನ್ಯಾಯ ಸಿಗ್ಲಿಕ್ಕಿಲ್ಲ. ನಿಮಗೆ ನ್ಯಾಯ ಸಿಗ್ಲಿಕ್ಕಿಲ್ಲ. ನಿಮ್ಮ ಕಾಲ ಮೇಲೆ ನಿಲ್ಬೇಕು. ನಿಮ್ಮ ಪರ್ಯಾಯ ರಾಜಕೀಯಕ್ಕೆ ಬರಬೇಕು. ನಿಮ್ಮ ಶಕ್ತಿಯನ್ನ ನೀವು ರೂಪಿಸಬೇಕು. ನಿಮ್ಮ ವೋಟ್ ಬ್ಯಾಂಕ್ ಸೋಲಲಿ ಗೆಲ್ಲಲಿ ನಿಮ್ಮದೇ ಆದಂತ ಒಂದು ವೋಟ್ ಬ್ಯಾಂಕ್ ಅನ್ನ ನೀವು ಸೃಷ್ಟಿ ಮಾಡಬೇಕು. ಯಾರು ಸೋತ್ರು ಯಾರು ಗೆದ್ರು ನೀವು ನಿಮ್ಮದೇ ಆದಂತ ಒಂದು ವೋಟ್ ಬ್ಯಾಂಕ್ ಅನ್ನ ನೀವು ಸೃಷ್ಟಿ ಮಾಡಬೇಕು. ರಾಜಕಾರಣಿಗಳು ನಿಮ್ಮ ಕಾಲ ಬುಡಬಳಿ ಬಂದು ಕೇಳುವಂತ ಒಂದು ಪರಿಸ್ಥಿತಿ ನೀವು ನಿರ್ಮಾಣ ಮಾಡಬೇಕು. ನಿಮ್ಮ ಕಾಲ ಬಳಿ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಬರುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು. ಅದಕ್ಕೆ ನಿಮ್ಮ ಕಾಲ ಮೇಲೆ ನಿಲ್ಬೇಕು. ರಾಜಕೀಯ ಶಕ್ತಿ ಆಗ್ಬೇಕು. ಎಲ್ಲಿಯವರೆಗೆ ನಾವು ರಾಜಕೀಯವಾಗಿ ಬಲಿಷ್ಠವಾಗಿ ಶಕ್ತಿ ಆಗಿಲ್ಲವೋ ಇವರ್ಯಾರು ನಮ್ಮನ್ನ ಕೇರ್ ಮಾಡಲ್ಲ. ಬಿಜೆಪಿ ನಮ್ಮನ್ನ ಹೆದರಿಸಿ ಹಿಂದೂ ಮತಗಳನ್ನು ಪಡೀತದೆ, ಹಿಂದೂ ಬಾಂಧವರ ಮತವನ್ನು ಪಡೀತದೆ. ಕಾಂಗ್ರೆಸ್ ಬಿಜೆಪಿಯನ್ನು ತೋರಿಸಿ ಅವರು ಮತವನ್ನು ಪಡೀತಾರೆ. ನಮ್ಮ ಸಮಸ್ಯೆಗೆ ಯಾರು ಪರಿಹಾರ ಇಲ್ಲ. ನಮ್ಮ ಸಮಸ್ಯೆಗೆ ನಾವೇ ಪರಿಹಾರ ಹುಡುಕುವಂತಹ ಒಂದು ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡಿ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕರೆ ಕೊಡ್ತಾ, ನೀವೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ನನ್ನನ್ನು ಕರೆದು ಈ ಕಚೇರಿ ಉದ್ಘಾಟನೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ SDP. ಥ್ಯಾಂಕ್ ಯು.